ಈಗ ಒಂದಷ್ಟು ಏನು ಮುಸ್ಲಿಮ್ರಿಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿ ಒಂದು ಬಣ ಏನು ಒತ್ತಾಯ ಮಾಡಿತ್ತಲ್ಲ, ಈಗ ಆ ಬಣ ಪೂರ್ತಿಯಾಗಿ ಯಾಕೋ ಮೌನಕ್ಕೆ ಶರಣಾಗಿದೆ ಸರ್. ಅಂದ್ರೆ ಅಬ್ದುಲ್ ಜಬ್ಬಾರ್ ಬಣ ಏನಿದೆಯಲ್ಲ, ಅವರು ಹ್ಮ್. ನಮಗೇನೆ ಟಿಕೆಟ್ ಸಿಗಬೇಕು ಅಂತ ಒಂದು ಬಿಗಿಪಟ್ಟು ಹಿಡಿದು ನಿಂತಿದ್ರು. ಆದ್ರೆ ಈಗ ಆ ಸನ್ನಿವೇಶ ಸ್ವಲ್ಪ ಬದಲಾಗಿದೆ. ಅವರು ಯಾವುದಕ್ಕೂ ರಿಯಾಕ್ಷನ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಪೂರ್ತಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಮತ್ತೊಂದು ಸೈಯದ್ ಖಾಲಿದ್ ಅಹಮದ್ ಅಂತ ಇನ್ನೊಬ್ಬ ಅಭ್ಯರ್ಥಿ ಕೂಡ ರೇಸಲ್ಲಿ ಇದ್ದಿದ್ದು, ಅವರು ಕೂಡ ಸದ್ಯಕ್ಕೆ ತಟಸ್ಥವಾಗಿದ್ದಾರೆ. ಈಗ ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ.ಕೆ.ಶಿ ಅವರು ಕೂಡ ಈ ಫಾರ್ಮ್ನ ಅವರಾಗಿನೇ ತಗೊಂಡು ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ಒಂದು ಅಧಿಕೃತವಾಗಿ ಅವರ ನೇತೃತ್ವದಲ್ಲಿನೇ ನಾಳೆ ಬಿ ಫಾರ್ಮ್ ಸಲ್ಲಿಸ್ತಾ ಇದ್ದಾರೆ ಸಮರ್ಥ ಶಾಮನೂರ್ ಅವರು. ಓಕೆ ಓಕೆ ಮೇಡಮ್, ಈಗ ಅಲ್ಪಸಂಖ್ಯಾತರನ್ನ ಮನವೊಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಹರಸಾಹಸವನ್ನೇ ಪಡಬೇಕಾಯ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಈಗ ಅವರು ಕೂಡ ಷರತ್ತು ಹಾಕಿದ್ದಾರೆ, ಆ ಷರತ್ತಿಗೆ ಒಪ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಆ ಷರತ್ತುಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರು ಇದೆಯಾ ನಿಮಗೆ? ಸದ್ಯಕ್ಕೆ ಏನು ಆ ಷರತ್ತುಗಳು ಏನು ಅನ್ನೋದ್ರ ಬಗ್ಗೆ ಇನ್ನ ಬಹಿರಂಗವಾಗಿ ಅವರು ಯಾವುದನ್ನು ಹೇಳ್ತಾ ಇಲ್ಲ ಸರ್. ಅದೇ ಹೇಳ್ದಂಗೆ ಅವರು ಸದ್ಯಕ್ಕೆ ಮೌನಕ್ಕೆ ಜಾರಿದ್ದಾರೆ. ಈಗ ಏನು ಅಂದ್ರೆ ಟಿಕೆಟ್ ಕೊಡೋಕ್ಕೂ ಮೊದಲೇ ಅವರು ಏನು ಒಂದು ಬಣ ಏನಿತ್ತು, ಅವರು ಯಾವುದೇ ಕಾರಣಕ್ಕೂ ಕುಟುಂಬ ರಾಜಕಾರಣನ ಮುಂದುವರಿಸಬಾರದು, ನಾವು ಇದುವರೆಗೂ ಏನು ಕಾಂಗ್ರೆಸ್ ಅನ್ನ ಬೆಂಬಲಿಸ್ಕೊಂಡು ಬಂದಿದ್ದೀವಿ ಅಲ್ಪಸಂಖ್ಯಾತರು, ನಮ್ಮ ಮುಸ್ಲಿಮರಿಗೆ ಆ ಟಿಕೆಟ್ ಕೊಡಬೇಕು, ಇಲ್ವಾದ್ರೆ ನಾವು ಕಾಂಗ್ರೆಸ್ನಿಂದ ಯಾರಿಗೆ ನೀವು ಟಿಕೆಟ್ ಕೊಟ್ಟಿದ್ದೇ ಆದ್ರೆ ನಾವು ಅವ್ರನ್ನ 50,000 ಮತಗಳಿಂದ ಕೂಡ ಸೋಲಿಸ್ತೀವಿ ಅಂತ ಒಂದು ತೊಡೆ ತಟ್ಟಿ ಏನು ಆಯ್ಕೆ ಸಮಿತಿ ಬಂದಿತ್ತು ದಾವಣಗೆರೆಗೆ, ಆ ವೇಳೆನಲ್ಲಿ ಅವರು ಎಚ್ಚರಿಕೆ ಕೂಡ ರವಾನಿಸಿದ್ರು. ಆದ್ರೆ ಈಗ ಬದಲಾದ ಸನ್ನಿವೇಶದಲ್ಲಿ ಹೈಕಮಾಂಡ್ ಕೂಡ ಶಾಮನೂರು ಕುಟುಂಬಕ್ಕೆ ಮತ್ತೊಮ್ಮೆ ಮಣಿದಿದೆ. ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಏನು ಪ್ರಭಾವ ಉಳಿಸ್ಕೊಂಡಿದ್ರಲ್ಲ ಮುಂಚೆಯಿಂದನೂ, ಆ ಪ್ರಭಾವಕ್ಕೆ ಹೈಕಮಾಂಡ್ ಕೂಡ ಮತ್ತೆ ಅದೇ ಕುಟುಂಬದ ಕುಡಿ ಶಾಮನೂರು ಸಮರ್ಥಗೆ ಟಿಕೆಟ್ ಕೊಟ್ಟಿದೆ. ಈಗ ಏನಾಗಿದೆ ಅಂದ್ರೆ ಅಲ್ಪಸಂಖ್ಯಾತರ ಬಣ ಏನಿದೆಯಲ್ಲ, ಅವರು ಸದ್ಯಕ್ಕೆ ಮೌನವಾಗಿದ್ದಾರೆ. ಆದ್ರೂ ಕೂಡ ಅವರನ್ನ ಮತ್ತೆ ವಿಶ್ವಾಸಕ್ಕೆ ನಾವು ತಗೋತೀವಿ ಅಂತೇಳಿ ಇವತ್ತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಎಚ್.ಬಿ. ಮಂಜಪ್ಪ ಕೂಡ ಹೇಳಿದ್ದಾರೆ. ಏನು ಒಂದಷ್ಟು ವೈಮನಸ್ಸು ಮೂಡಿದೆ, ಅದನ್ನ ನಾವು ಬಗೆಹರಿಸ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಈಗಾಗಲೇ ಈ ಜಮೀರ್ ಅಹಮದ್ ಅವ್ರಿಗೆಲ್ಲ ಕೂಡ ಅಲ್ಲಿ KPCC ಏನು ವರಿಷ್ಠರಿದ್ದಾರೆ, ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿರೋ ನಾಯಕರನ್ನ, ಅಂದ್ರೆ ಇಲ್ಲಿರೋ ಏನು ಅಬ್ದುಲ್ ಜಬ್ಬಾರ್ ಬಣ, ಸೈಯದ್ ಖಾಲಿದ್ ಅಹಮದ್ ಅವ್ರ ಬಣ ಏನಿದೆಯಲ್ಲ, ಅವರನ್ನ ಮತ್ತೆ ವಿಶ್ವಾಸಕ್ಕೆ ನಾವು ತಗೋತೀವಿ, ಅವರು ಕೂಡ ಎಲ್ಲರನ್ನು ಸೇರಿಸಿ ಒಟ್ಟಾಗಿ ನಾವು ಮತ್ತೆ ಚುನಾವಣೆನ ನಡೆಸಿ ಇಲ್ಲಿ ಕಾಂಗ್ರೆಸ್ನ ದಕ್ಷಿಣದಲ್ಲಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿನೇ ನಾವು ಗೆಲ್ಲಿಸ್ತೀವಿ ಅಂತ ಕೂಡ ಎಚ್.ಬಿ. ಮಂಜಪ್ಪ ಅವರು ಹೇಳಿದ್ದಾರೆ. ಮೇಡಮ್, ಈಗ ಇವತ್ತೇನೋ ಮೌನಕ್ಕೆ ಶರಣಾಗಿದ್ದಾರೆ, ಈಗ ನಾಳೆ ನಾಮಪತ್ರ ಸಲ್ಲಿಸೋದ ಮೇಲೆ ಮುಸ್ಲಿಂ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ನ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಈಗಲೂ ಇದೆಯಾ ಅಂತ ಕಾಂಗ್ರೆಸ್ ನಾಯಕರಿಗೆ? ಇಲ್ಲ, ಒಂದಷ್ಟು ಏನಂದ್ರೆ ಆ ಕ್ಷೇತ್ರದಲ್ಲಿ ಒಂದು 75,000 ಮುಸ್ಲಿಂ ವೋಟರ್ಸ್ ಇದ್ದಾರೆ. ಆ ವೋಟ್ಗಳ ಒಂದಷ್ಟು ಚದುರೋ ಲಕ್ಷಣಗಳು ಕಂಡು ಬಂದಿದ್ದಾವೆ. ಹಾಗಿದ್ದು ಕೂಡ ಅದೇ ಕಾರಣಕ್ಕೋಸ್ಕರನೇ ಈಗ ನಾಳೆ ಏನು ಸಿದ್ದರಾಮಯ್ಯ ಅವರೇ ಖುದ್ದಾಗಿ ದಾವಣಗೆರೆಗೆ ಬರ್ತಾ ಇದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಬರ್ತಿದ್ದಾರೆ. ಅಂದ್ರೆ ಇದರ ಹಿಂದಿನ ಉದ್ದೇಶ ಒಂದೇ, ಈಗೇನು ಮುಸ್ಲಿಂ ವೋಟರ್ಸ್ ಏನಿದ್ದಾರೆ ಅವರನ್ನ ಮನವೊಲಿಸಬೇಕು. ಯಾಕೆಂದ್ರೆ ಏನು ಒಂದು ಮುಸ್ಲಿಮರ ವೋಟೇ ಅಲ್ಲಿ ನಿರ್ಣಾಯಕ. ಅದೇ ಕಾರಣಕ್ಕೋಸ್ಕರನೇ ಅವ್ರನ್ನ ಮನವೊಲಿಸಬೇಕು ಅನ್ನೋ ಕಾರಣಕ್ಕೇನೆ ಕೂಡ ಅವರು ಎಂದೂ ಇಲ್ಲದೆ ಇವಾಗ ಬರ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿನ ಘೋಷಣೆ ಮಾಡಿ ಈಗ ಅಖಾಡಕ್ಕೆ ಇಳಿತಾ ಇದೆ. ಅಧಿಕೃತವಾಗಿ ಇವತ್ತು ಮತ್ತೆ ನಾಳೆಯಿಂದ ಪ್ರಚಾರವನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿಯ ಅಭ್ಯರ್ಥಿಯ ಅಥವಾ ಬಿಜೆಪಿಯ ನಾಯಕರು ಈಗಾಗಲೇ ಒಂದ್ ಹೆಜ್ಜೆ ಮುಂದೆ ಹೋಗಿ ನಾಯಕರನ್ನ ಭೇಟಿಯಾಗೋದಾಗ್ಲಿ, ಸ್ವಾಮೀಜಿಗಳನ್ನ ಭೇಟಿಯಾಗೋದಾಗ್ಲಿ ಆಗ್ಲೇ ಮನೆ ಪ್ರಚಾರ ಕೂಡ ಆರಂಭಿಸಿದ್ದಾರೆ. ಸೊ ಬಿಜೆಪಿಯವರ ಈ ಚುನಾವಣಾ ತಂತ್ರ ಹೇಗ್ ನಡೀತಾ ಇದೆ ಈಗ? ಅದೇ ಮೊದಲೇ ಹೇಳ್ದಂಗೆ ಏನಾಗಿತ್ತು ಅಂದ್ರೆ, ಈ ಬಾರಿ ನಾವು ದಕ್ಷಿಣದಲ್ಲಿ ಗೆಲ್ಲೇಬೇಕು ಅನ್ನೋದೊಂದು ಪಣ ತೊಟ್ಟಿದ್ದಾರೆ ಬಿಜೆಪಿ ಅವರು. ಅಂದ್ರೆ ಇಷ್ಟು ಈಗ ಏನು ದಕ್ಷಿಣ ಕ್ಷೇತ್ರ ಆಗಿ ವಿಂಗಡಣೆ ಆದ 4 ಬಾರಿನೂ ಕೂಡ ಬಿಜೆಪಿಯಲ್ಲಿ ಕಮಲ ಅಲ್ಲಿ ಅರಳಿಲ್ಲ. ಸೊ ಈ ಬಾರಿ ನಾವಲ್ಲಿ ಕೇಸರಿ ಪಡೆ ಗೆಲ್ತೀವಿ ಅನ್ನೋ ಒಂದು ಪಣ ತೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಯಾವಾಗ ಟಿಕೆಟ್ ಅನೌನ್ಸ್ ಆಗಿದೆಯೋ
ಅಂದಿನಿಂದ ಅವರು ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಅಲ್ಲೆಲ್ಲ ಕ್ಷೇತ್ರದಲ್ಲಿ ಮನೆ ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲ ಮಠಗಳನ್ನು ಸುತ್ತುತ್ತಾ ಇದ್ದಾರೆ. ಅಂದ್ರೆ ಎಲ್ಲ ಜನಾಂಗ, ಎಲ್ಲ ಸಮಾಜದ ಮಠಾಧೀಶರನ್ನು ಕೂಡ ಅವರು ವಿಶ್ವಾಸಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿ ಏನು ಮುಸ್ಲಿಮರನ್ನು ಕೂಡ ಅವರು ಮುಸ್ಲಿಮರ ಓಟುಗಳು ಕೂಡ ಅವರಿಗೆ ಅತ್ಯಂತ ಪ್ರಮುಖ ಆಗಿರೋದ್ರಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಏನು ಟೀಮ್ ಇದೆಯಲ್ಲ, ಅವರೆಲ್ಲರೂ ಅವ್ರಿಗೂ ಕೂಡ ಮನವೊಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಂ ಮೇಡಮ್, ಈಗ ಸಮರ್ಥ ಶಾಮನೂರು ಅವರು ಕೂಡ ಈಗ ಇದು ಮೊದಲನೇ ಚುನಾವಣೆ ಆದ್ರೂ ಕೂಡ ಅವರು ಕೂಡ ಈಗ ಸವಾಲುಗಳನ್ನು ಎದುರಿಸ್ಬೇಕಾಗತ್ತೆ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಂಪೂರ್ಣವಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾರಾ ಈಗ? ಹೌದು ಸರ್. ಏನಂದ್ರೆ ಈಗ ಹಿಂದೆ ಈಗ ವಿಧಾನಸಭಾ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆಯಿಂದ ಸಮರ್ಥ ಶಾಮ್ನವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಪಾಲ್ಗೊಂಡಿದ್ದಾರೆ. ಅಂದ್ರೆ ಅವರ ತಂದೆ ಎಸ್ ಮಲ್ಲಿಕಾರ್ಜುನ್ ಅವರು ಏನು ಹಿಂದೆ ಒಮ್ಮೆ ಸೋಲಾಗಿತ್ತು, ಅವ್ರಿಗೆ ಈ ವಿಧಾನಸಭಾ ಚುನಾವಣೆ ಅವರಿಗೆ ಒಂದು ಮತ್ತೆ ಹುಟ್ಟು ಕೊಡಬೇಕಾಗಿತ್ತು. ಅದೇ ಕಾರಣಕ್ಕೋಸ್ಕರ ಸಮರ್ಥ ಶಾಮ್ನೂರು ಅವರು ಸಕ್ರಿಯವಾಗಿ ಪಾಲ್ಗೊಂಡು ಅವರ ತಂದೆ ಗೆಲುವಿನಲ್ಲಿ ಕೂಡ ಪಾತ್ರ ವಹಿಸಿದ್ರು. ಅದೇ ತರ ಲೋಕಸಭಾ ಚುನಾವಣೆಗೆ ಅವರ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಎಲೆಕ್ಷನ್ನಿಗೆ ನಿಂತಾಗ್ಲೂ ಕೂಡ ಇವರೇ ಅಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸಾಕಷ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಎಲ್ಲ ಮತದಾರರನ್ನ ವಿಶ್ವಾಸಕ್ಕೆ ತಗೊಳ್ಳಿಕ್ಕೆ ಸಫಲ ಆಗಿದ್ರು. ಅದೇ ಕಾರಣಕ್ಕೆ ಈಗ ಸಮರ್ಥ ಶಾಮ್ನೂರು ಏನೋ ಒಂದಷ್ಟು ಸರಳ ವ್ಯಕ್ತಿತ್ವನ ಜನರಿಗೆ ತೋರಿಸಿದಾರೋ ಅವರನ್ನ ಅದೇ ತರ ಜನ ಒಪ್ಕೊಳ್ತಾರೆ ಅನ್ನೋದೇ ಶಾಮ್ನೂರ್ ಕುಟುಂಬದ ವಿಶ್ವಾಸಕ್ಕೆ ಕಾರಣ ಆಗಿರುವಂತದ್ದು. ಈಗ ದಕ್ಷಿಣ ಕ್ಷೇತ್ರದಲ್ಲಿ ಕೂಡ ಈಗ ಏನು ಮುಸ್ಲಿಮರು ಇದಾರೋ ಅವರು ಕೂಡ ಈಗ ಶಾಮ್ನೂರ್ ಅವ್ರ ಫ್ಯಾಮಿಲಿಗೆ ಸಾಕಷ್ಟು ಏನು ನಿಕಟ ಸಂಪರ್ಕ ಹೊಂದಿದ್ರು. ಅದೇ ಕಾರಣಕ್ಕೆ ಈಗ ಸಮರ್ಥ ಹುಟ್ಟಿದಾಗಿನಿಂದನೂ ಸಂಪರ್ಕ ಹೊಂದಿರೋದ್ರಿಂದ ಅವ್ರ ಜೊತೆಗೆ ಕೂಡ ಇವ್ರದ್ದು ಒಡನಾಟ ಚೆನ್ನಾಗಿದೆ. ಅವ್ರಿಗೂ ಕೂಡ ಒಂದಷ್ಟು ಸವಾಲುಗಳು ಎದುರಾಗೋ ಮಧ್ಯನೂ ಕೂಡ ಅವ್ರಿಗೆ ಈ ಶಾಮನೂರು ಅನ್ನೋ ಒಂದು ನಾಮಾಂಕಿತ ಏನಿದೆಯಲ್ಲ, ಇದೇ ಕೂಡ ಅವರ ಗೆಲುವಿಗೆ ಕಾರಣ ಆಗಬಹುದು. ಈಗ ಸಮರ್ಥ ಶಾಮನೂರವರು ನಾಮಪತ್ರ ಸಲ್ಲಿಕೆಗೆ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ. ಯಾವ್ದಾವ ನಾಯಕರು, ಪ್ರಮುಖವಾದ ನಾಯಕರು ಭಾಗಿಯಾಗ್ತಿದ್ದಾರೆ ನಾಳೆ ದಾವಣಗೆರೆ ದಕ್ಷಿಣದಲ್ಲಿ? ಈಗ ಸಮರ್ಥ ಶಾಮನೂರ್ ಅವ್ರ ಪರ ಇವರು ಅದೇ ಮುಖ್ಯವಾಗಿ CM ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರ ದಂಡೆ ಇಲ್ಲಿ ಬರ್ತಾ ಇದೆ. ಜೊತೆಗೆ ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪ ಏನಿದ್ದಾರೆ ಬಿಜೆಪಿ ಅಭ್ಯರ್ಥಿ, ಅವರ ಟೀಮಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ, BS ಯಡಿಯೂರಪ್ಪ, ಸಂಸದರಾದ ಗೋವಿಂದ ಕಾರಜೋಳ ಅವರು ಸೇರಿದಂತೆ ಅನೇಕ, ಶ್ರೀರಾಮುಲು ಅವರು ಸೇರಿದಂತೆ ಅನೇಕ ಪ್ರಭಾವಿ ವ್ಯಕ್ತಿಗಳು ಕೂಡ ದಂಡೆ ದಾವಣಗೆರೆಗೆ ಬರ್ತಾ ಇದೆ. ಈ ಎರಡೂ ಅಭ್ಯರ್ಥಿಗಳು ಏನು ಅಂದ್ರೆ ಇಲ್ಲಿ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನಕ್ಕೆ ಮೊದಲು ಹೋಗಿ ಪೂಜೆ ಮಾಡಿದ ನಂತರನೇ ಇವರು ನಾಮಪತ್ರ ಸಲ್ಲಿಸಲಿಕ್ಕೆ ಬರ್ತಾ ಇರೋವಂಥದ್ದು. ಅಂದ್ರೆ ಮೆರವಣಿಗೆ ಮೂಲಕ ರೋಡ್ ಶೋ ಎಲ್ಲ ಮಾಡಿಕೊಂಡು ಎರಡೂ ಅಭ್ಯರ್ಥಿಗಳು ಬೆಳಗ್ಗೆ 10 ಗಂಟೆಯಿಂದನೇ ಇವರು ದೇವತೆ ದರ್ಶನ ಮಾಡಿಕೊಂಡೆ ಬಂದು ನಾಮಪತ್ರ ಸಲ್ಲಿಸ್ತಾರೆ. ಎಸ್ ಮೇಡಮ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯ ಲೇಟೆಸ್ಟ್ ಮಾಹಿತಿಗಳನ್ನು ಇನ್ನಷ್ಟು ನಾವು ನಿಮ್ಮಂತ ಪಡ್ಕೊಳ್ತೀವಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.